ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಬೆಳಗ್ಗೆನೆ ಬೇಗ ಎದ್ದು ಜೋಗ್ ಫಾಲ್ಸ್ ನೋಡೋಕ್ಕೆ ರೆಡಿ ಆಗಿದ್ವಿ. ಬಿಸಿಲು ಬರೋಕ್ಕೂ ಮುಂಚೆ ಟಾಪ್ ವ್ಯೂ ಪಾಯಿಂಟ್ ಹತ್ರ ಹೋಗೋಣ, ಇಲ್ಲಾಂದ್ರೆ ಬಿಸಿಲಿಗೆ ಕಲ್ಲಿನ ಮೇಲೆ ನಡೆಯೋಕ್ಕಾಗಲ್ಲ ಅಂತ ನಮ್ಮ ಗೈಡ್ ಅವಿನಾಶ್ ಅವರು ಬೇಗ ಕರ್ಕೊಂಡು ಹೋದ್ರು. ಅವತ್ತೆಲ್ಲ ಅವ್ರ ಕಾರಲ್ಲೇ ಕರ್ಕೊಂಡು ಹೋದ್ರು. ಫುಲ್ ಪ್ಯಾಕೇಜ್ ಮಾತಾಡಿದ್ವಿ, ಅವ್ರ ಕಾರಲ್ಲೇ ಕರ್ಕೊಂಡು ಹೋಗೋಕೆ ಪ್ಯಾಕೇಜ್ ಇನ್ಕ್ಲೂಡ್ ಆಗಿತ್ತು. ಜೋಗದಲ್ಲಿ ಎಲ್ಲಿ ನೋಡಿದ್ರು ಹಸಿರೇ ಕಾಣುತ್ತೆ ಫ್ರೆಂಡ್ಸ್. ಎಲ್ಲಾ ಕಡೆ ನೀರು ಹರಿಯುತ್ತೆ, ಹಸಿರು ಗಿಡ ಮರ, ನೋಡಕ್ಕೆ ಖುಷಿ ಅನ್ಸೋದು. ಜೋಗ ನೋಡ್ಬೇಕಾದ್ರೆ ಎಲ್ಲೂ ಬೋರ್ ಅನ್ನಿಸ್ಲೇ ಇಲ್ಲ ನಮ್ಗೆ. ನಾವಿವಾಗ ಬ್ರಿಟಿಷ್ ಬಂಗ್ಲೋ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದೀವಿ. ಅದು ಸಿಟಿಯಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ಜೋಗನ 2 ಜಿಲ್ಲೆಯಿಂದ ನಿಂತು ನೋಡ್ಬೋದಂತೆ. ಇದ್ರ ಬಗ್ಗೆ ನಂಗೆ ಗೊತ್ತೇ ಇರ್ಲಿಲ್ಲ, ಅಲ್ಲಿಗೆ ಹೋದ್ಮೇಲೆನೆ ಗೊತ್ತಾಗಿದ್ದು. ಜಲಪಾತ ಇರೋದು ಶಿವಮೊಗ್ಗದಲ್ಲೇ ಆದ್ರೂ ನಾವು 2 ಜಿಲ್ಲೆಯಿಂದ ನಿಂತು ನೋಡ್ಬೋದಂತೆ. ಒಂದು ಶಿವಮೊಗ್ಗ ಜಿಲ್ಲೆ ಆದ್ರೆ ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿಂದ ನಿಂತು ನೋಡೋದು. ನಾವು ಬೆಳಿಗ್ಗೆ ತಿಂಡಿ ತಿಂದಿರ್ಲಿಲ್ಲ, ಅದಕ್ಕೆ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಅಲ್ಲಿ ತಿಂಡಿಗೆ ತುಂಬಾ ಸ್ಟಾಲ್ಗಳಿದೆ, ಅದೇ ರೀತಿ ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲೇ ಒಂದು ಅಜ್ಜಿ ತಾತನ ಅಂಗಡಿ ಇತ್ತು, ನಾವು ಅದೇ ಅಂಗಡಿಗೆ ಹೋದ್ವಿ. ಅಲ್ಲಿ ಟೊಮೆಟೊ ರೈಸ್, ಮ್ಯಾಗಿ, ಚಿತ್ರಾನ್ನ, ಬ್ರೆಡ್ ಆಮ್ಲೆಟ್ ಈ ಥರ ಎಲ್ಲ ಮಾಡ್ತಾರೆ. ನಾವು ಏನೇ ಕೇಳಿದ್ರು ಆಗಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ, ಮೊದಲೇ ಮಾಡಿಟ್ಕೊಂಡಿರಲ್ಲ. ನಮ್ಮ ಮನೆಯವ್ರಿಗೆಲ್ಲ ಚಿತ್ರಾನ್ನ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾವು ಅದನ್ನೇ ತಗೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದ್ರು, ಹಾಗೆ ಕ್ವಾಂಟಿಟಿನೂ ಜಾಸ್ತಿ ಕೊಟ್ಟಿದ್ರು. ತಿಂಡಿ ತಿಂದು ಟೀ ಕುಡಿದು ಈಗ ವ್ಯೂ ಪಾಯಿಂಟ್ ಕಡೆ ಹೊರಡ್ತಾ ಇದ್ದೀವಿ. ಈಗ ನೀವಿಲ್ಲಿ ನೋಡ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿಂದ ನೋಡಕ್ಕೆ ಹೋಗ್ತಾ ಇರೋ ವ್ಯೂ ಪಾಯಿಂಟ್ ಇದು. ಅಲ್ಲಿ ಎದುರುಗಡೆ ವೈಟ್ ಕಲರ್ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದು ಸರ್ಕಿಟ್ ಹೌಸ್ ಅಂತ. ಅದು PWD ಗೆಸ್ಟ್ ಹೌಸ್ ಅಂತೆ. ಯಾರಾದ್ರೂ ಸ್ಟೇ ಮಾಡೋರಿದ್ರೆ ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ರೂಮ್ನ ಬುಕಿಂಗ್ ಮಾಡ್ಕೋಬೋದಂತೆ. ಬುಕಿಂಗ್ ವ್ಯವಸ್ಥೆನೂ ಇರುತ್ತಂತೆ. ಅಲ್ಲಿ ಎದುರಿಗೆ ಕಾಣ್ತಾ ಇರೋದೇ ಬ್ರಿಟಿಷ್ ಬಂಗ್ಲೋ ಫ್ರೆಂಡ್ಸ್. ಇದನ್ನ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣ ಮಾಡಿದಾರಂತೆ. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಶಿವಮೊಗ್ಗ ಇಂದ ನೋಡೋ ವ್ಯೂ ಪಾಯಿಂಟ್. ಅಲ್ಲಿ ನಿಂತು ನೋಡಿದ್ರೆ ರಾಜ, ರೋರರ್, ರಾಕೆಟ್, ರಾಣಿ 4 ಜಲಪಾತನೂ ಕವರ್ ಆಗುತ್ತೆ. ಆದ್ರೆ ಈಗ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅಲ್ಲಿ ಹೋಗೋಕೆ ಪರ್ಮಿಷನ್ ಇರಲಿಲ್ಲ. ಮುಂಗಾರುಮಳೆ ಕುಂಸಿ ವಾನಮೇಲೆ ಆಯ್ತಲ್ಲ, ವ್ಯೂ ಪಾಯಿಂಟ್ ಶೂಟಿಂಗು ಇಲ್ಲೇ ಆಗಿರೋದು. ಇಲ್ಲಿಂದ ಜಸ್ಟ್ ಒಂದು 150 ಮೀಟರ್ ಹಾಕಿಂಗಿಲ್ಲ. ಇವಾಗ ನಮ್ಮನ್ನ ಮುಂಗಾರು ಮಳೆ ಶೂಟಿಂಗ್ ಆಯ್ತಲ್ಲ, ಆ ವ್ಯೂ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. 150 ಮೀಟರ್ ಅಷ್ಟು ಟ್ರೆಕ್ಕಿಂಗ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ನಾವೇ ಹೋಗ್ತೀವಿ, ಗೈಡ್ ಬೇಡ ಅಂದ್ರೆ ಪರ್ಮಿಷನ್ ಇರಲ್ಲ. ಗೈಡ್ ಜೊತೆ ಬಂದ್ರೆ ಮಾತ್ರ ಇಲ್ಲಿ ಹೋಗ್ಬೋದು, ಇಲ್ಲ ಅಂದ್ರೆ ಈ ಪ್ಲೇಸ್ ಅಲ್ಲಿ ಒಳಗಡೆ ಬರಂಗೇ ಇಲ್ಲ. ಯಾಕಂದ್ರೆ ಇದು ತುಂಬಾ ಡೇಂಜರಸ್ ಪ್ಲೇಸ್ ಆಗಿದೆ. ಸ್ವಲ್ಪ ಯಾಮಾರಿದ್ರು ಮುಗೀತು ಕತೆ ಅಂತಾನೆ ತಿಳ್ಕೊಬಹುದು, ಅಷ್ಟು ಡೇಂಜರ್ ಆಗಿದೆ ಈ ವ್ಯೂ ಪಾಯಿಂಟ್. ನೇಚರ್ ಮಾತ್ರ ಅಮೇಝಿಂಗ್ ಆಗಿತ್ತು ಫ್ರೆಂಡ್ಸ್. ಸುತ್ತ ಹಸಿರು ಕಾಡು, ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತಿದ್ವು. ಒಳ್ಳೆ ಎಕ್ಸ್ಪೀರಿಯನ್ಸ್ ಫೀಲ್ ಆಯ್ತು ನಮಗೆ. ನೀವು 4 ಜೋಗ ಜಲಪಾತನ ನೋಡಬೇಕು ಅಂತ ಅಂದರೆ ನೀವು ಶಿವಮೊಗ್ಗ ಜಿಲ್ಲೆಯಿಂದ ನಿಂತು ನೋಡಬೇಕು. ಅದೇ ನೀವು ಜೋಗ್ ಫಾಲ್ಸ್ನ ಹತ್ತಿರದಿಂದ ಹೋಗಿ ನೋಡಬೇಕು ಅಂದರೆ, ನೀರು ಯಾವ ರೀತಿ ಎಷ್ಟು ಫೋರ್ಸಲ್ಲಿ ಬೀಳ್ತಿದೆ ಅನ್ನೋದು ನೋಡಬೇಕು ಅಂದರೆ, ನಾವೀಗ ಹೋಗ್ತಾ ಇರೋ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಲ್ಲಿರುವಂಥ ಈ ವ್ಯೂ ಪಾಯಿಂಟ್ಗೆ ಬಂದು ನೋಡಬೇಕು. ಹಾಗಂತ 2 ವ್ಯೂ ಪಾಯಿಂಟ್ ಏನು ಭಾರಿ ದೂರ ಇಲ್ಲ, ಕೇವಲ 4 ಕಿಲೋಮೀಟರ್ ಅಂತರದಲ್ಲೇ ಇದೆ.
ನೈಸ್. ನನ್ನ ಮಗಳು ಟಾಪ್ ಪಾಯಿಂಟ್ಗೆ ಹೋದ ತಕ್ಷಣ ಎದ್ರುಕೊಂಡು ಹೇಳ್ತಾ ಇದ್ದಾಳೆ. ಚಿನಿ ಕೈ ಪ್ರೇಮ್ ಕೈ ಕೊಡಿ. ನಮ್ಮ ಮನೆಯವರಂತೂ ಎದ್ರುಕೊಂಡು ಮುಂದೇನೂ ಬರಲಿಲ್ಲ, ನನ್ನೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ನೋಡ್ತೀರಾ ಇಲ್ಲಿ ನಂಗೆ ಭಯ ಅನ್ಸುತ್ತೆ. ಸರ್ ಭಯ ಅನ್ನೋದು ಹೋಗ್ಬೇಕಂದ್ರೆ ಒನ್ ಟೈಮ್ ಇದು ನೋಡಿ, ನಿಜವಾಗ್ಲು ಭಯ ಅನ್ನೋದೇ ಬರಲ್ಲ. ನೆಕ್ಸ್ಟ್ ಆ ಪ್ಲೇಸ್ ಯಾರಿಬೇಕಿದು ಭಯ ತರಿಸ್ಕೊಳ್ತಲ್ಲಿದೆ. 960 ಅಡಿ ಇದೆ, ಫುಲ್ಲು ಡೀಪ್ ಕಾಣುತ್ತೆ. ನಾನು ಸ್ವಲ್ಪ ತೆಗೆದ ರೈನ್ಬೋ ಶೋ ಆಗುತ್ತೆ. ಮೇನ್ ಇರೋದು ಇಲ್ಲಿ. ಈಗ ಇದು ರಾಜ ಮುಂಗಾರು ಆಗಿದ್ದು ಅಲ್ಲಿ ಇಲ್ಲ. ಇದು ಗಂಧದ ಗುಡಿ ಫಿಲಮಲ್ಲಿ ಪುನೀತ್ ಅವರು ಪುಸ್ತಕ ಕುಡಿತಲ್ಲ, ಇಲ್ಲ ಕುದಿ ಬಂಡ. ಹೌದಾ? ಅದೇನು ಒಂದು ರೋರು ಮೇನ್ ಫಾಲ್ಸ್ ಅಂದ್ರೆ 2ನೇ ಫಾಲ್ಸ್ ಅರ್ಧದಿಂದ ಕಾಣುತ್ತೆ. ಅದು ರಾಕೆಟ್ ರಾಣಿ ಇಲ್ಲಿಂದ ಕಾಣೋದ. ನೆಕ್ಸ್ಟ್ ರಾಣಿ ಆ ಕಡೆಯಿಂದ ಕಾಣುತ್ತೆ. 4 ಒಂದೇ ಕಡೆ ಕವರ್ ಆಗಲ್ವಾ? ಓ, ಅಲ್ಲಿ 4 ಕವರ್ ಆಗುತ್ತೆ. ಅದು ಯಾವಾಗ ಓಪನ್? 6 ಮಂತಾ? ಇಲ್ಲ, ಮಾಮೂಲಿ ನೀವು ನೋಡ್ಬೋದು. ಸರಿ. ಬೇಡ ಬೇಡ ಬನ್ನಿ, ವಿಡಿಯೋ ಮಾಡ್ಕೊಡಿ. ನಾವು ಹೋದಾಗ ಎಲ್ಲ ಜಲಪಾತದಲ್ಲೂ ನೀರು ಕಡಿಮೆ ಇತ್ತು. ಮಳೆ ಜೋರಾಗಿ ಬಂದಾಗ ಡ್ಯಾಮಿಂದ ನೀರು ಬಿಟ್ಟರೆ ಮಾತ್ರ ನೀರು ಜಾಸ್ತಿ ಬೀಳೋದು ನೋಡ್ಬೋದು. ಮಳೆ ಜಾಸ್ತಿ ಇದ್ದಾಗ ಡ್ಯಾಮ್ ಜಾಸ್ತಿ ನೀರು ಬಿಡುತ್ತಂತೆ. ಎಕ್ಸೆಸ್ ನೀರು ಬಿಟ್ಟಾಗ ಜಾಸ್ತಿ ನೀರು ಹರಿಯುತ್ತೆ, ಆವಾಗ ನಮಗೆ ವ್ಯೂ ಚೆನ್ನಾಗಿ ನೋಡ್ಬೋದು. ಲಿಂಗನಮಕ್ಕಿ ಡ್ಯಾಮ್ ತುಂಬಿ ಒಳಹರಿವು ಜಾಸ್ತಿ ಆದಾಗ ಗೇಟ್ ಓಪನ್ ಮಾಡಿ ನೀರು ಹೊರಗೆ ಬಿಡ್ತಾರಂತೆ. ಮಳೆ ಜಾಸ್ತಿ ಬಂದಷ್ಟು ಜಾಸ್ತಿ ಗೇಟ್ ಓಪನ್ ಮಾಡಿ ಜಾಸ್ತಿ ನೀರು ಬಿಡ್ತಾರಂತೆ. ನಮಗೆ ಆ ತುದಿಗೆ ಹೋಗೋಕ್ಕೆ ಭಯ ಆಗಿ ಹೋಗಲೇ ಇಲ್ಲ. ಬೇರೆ ಯಾರೋ ವಿಸಿಟರ್ ಹೋಗ್ತಿದ್ದಾರೆ ನೋಡಿ. ಗಂಧದ ಗುಡಿ ಮೂವಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇಲ್ಲೇ ಅಂತೆ ಪುಷಪ್ ಮಾಡಿದ್ದು. ನಮಗೆ ಅಲ್ಲಿಗೆ ಹೋಗೋಕ್ಕೆ ಭಯ ಆಯಿತು. ಆದರೆ ಪುನೀತ್ ರಾಜ್ಕುಮಾರ್ ಸರ್ ಅವರು ಅದು ಯಾವ ರೀತಿ ಪುಷಪ್ ಮಾಡಿದ್ರು, ನಿಜವಾಗ್ಲೂ ಗ್ರೇಟ್ ಅವರು. ನಮಗೆ ಆ ಬೆಟ್ಟ ಇಳಿಯೋವರೆಗೂ ಕೈಕಾಲೆಲ್ಲ ಶೇಕ್ ಆಗ್ತಿತ್ತು, ಅಷ್ಟು ಭಯಂಕರವಾಗಿದೆ ಆ ವ್ಯೂ. ಒಟ್ಟು 960 ಅಡಿ ಆಳ ಇದೆ ಫ್ರೆಂಡ್ಸ್. ಕೈಕಾಲು ಶೇಕ್ ಆಗದೆ ಇರುತ್ತಾ? ಚೂರು ಮಿಸ್ ಆದರೂ ಹೊಗೆನೇ ಅಲ್ಲಿ. ಒಟ್ಟಿನಲ್ಲಿ ಅದೇನೇ ಭಯ ಆದರೂ ಆ ಎಕ್ಸ್ಪೀರಿಯನ್ಸ್ ಮಾತ್ರ ಮರೆಯೋಕ್ಕಂತೂ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ಅಲ್ವಾ ಅಣ್ಣವ್ರು ಹೇಳಿರೋದು, ಇರೋದ್ರೊಳಗೆ ನೋಡುವೊಮ್ಮೆ ಜೋಗದ ಗುಂಡಿ ಅಂತ. ಅದು ನಿಜವಾದ ಮಾತು ಅಂತ ಜೋಗನ ನೋಡಿದ ಮೇಲೆ ಗೊತ್ತಾಯಿತು ನನಗೆ. ನನ್ನ ಲೈಫ್ನ ಮೆಮೊರೇಬಲ್ ಪ್ಲೇಸಲ್ಲಿ ಜೋಗನೂ ಆ್ಯಡ್ ಆಯಿತು. ನನ್ನ ಮಕ್ಕಳು ರಾಜ ಬ್ಯಾಕ್ ವಾಟರಲ್ಲಿ ಆಟ ಆಡ್ತಾ ಇದ್ದಾರೆ. ಕೆಲವೊಂದ್ಸಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರಂತೆ, ಅಂತ ಡೇಂಜರ್ ಏನಿಲ್ವಂತೆ. ಆದರೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅಂತ ಹೇಳ್ತಾ ಇದ್ರು. ಇನ್ನು ಮುಂದೆ ಹೋಗಿದ್ದೆ ಅಪ್ಪ, ಅಲ್ಲಿ ಮುಂದೆ ಇನ್ನೊಂದು ಶೂ ಹಾಕೊಂಡು ಹೋಗವ್ರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಭಯ ನಮಗೆ. ನಮಗೆ ಇಲ್ಲಿ ನೋಡೋಕ್ಕೆ ಸಿಕ್ಕಿದ್ದು ಬರೀ ರಾಜ, ರೋರರ್, ರಾಕೆಟ್ 3 ಜಲಪಾತ ಅಷ್ಟೇ. ಇಲ್ಲಿಂದ ರಾಣಿ ಕಾಣಿಸ್ಲಿಲ್ಲ. ಇವಾಗ ರಾಣಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ರಾಣಿ ಜಲಪಾತದ ಹತ್ರ ಹೋಗಬೇಕು ಅಂದರೆ ನಾವೀಗ ಮತ್ತೆ 4 ಕಿಲೋಮೀಟರ್ ವಾಪಸ್ ಹೋಗ್ಬೇಕೀಗ. ಇವಾಗ ರಾಣಿ ಜಲಪಾತದ ಹತ್ರ ಬಂದ್ವಿ. ಇಲ್ಲೂ ಕೂಡ ನಾವು ಮಾತ್ರ ಸಪ್ರೇಟಾಗಿ ಬಂದರೆ ಒಳಗೆ ಎಂಟ್ರಿ ಇಲ್ಲ. ಇಲ್ಲೂ ಗೈಡ್ ಜೊತೆನೇ ಬರಬೇಕು, ಗೇಟ್ ಲಾಕ್ ಆಗಿರುತ್ತೆ.
ತೋರಿಸ್ತಾ ಇದ್ದೀನಿ. ಇದು ರಾಣಿನಾ? ಇದು ರಾಣಿ. ಇಲ್ಲಿ ಬನ್ನಿ, ಕಾಣುತ್ತೆ. ಅಲ್ಲಿ ಹೋದಾಗ 3 ಫಾಲ್ಸ್ ಕಾಣುತ್ತೆ. ಇಲ್ಲಿಂದ ರಾಜ್ಯ, ರೋಣ, ರಾಕೆಟ್. ಇಲ್ಲಿಂದ ರಾಣಿ ಕಾಣಲ್ಲ. ಹೌದು. ಇದು ರಾಣಿ ಫಾಲ್ಸ್. ಇಲ್ಲಿಂದ ಡ್ಯಾಮ್ 12 ಕಿಲೋಮೀಟರ್ ಆಗುತ್ತೆ. ಮೇನ್ ಡ್ಯಾಮು ಲಿಂಗನಮುಖಿ. ರಜನಿಕಾಂತ್ ಅವ್ರ ಲಿಂಗ ಮೂವಿ ಆಯ್ತು ಗೊತ್ತಾ, ಅದೇ ಡ್ಯಾಮು. ಆ ಡ್ಯಾಮಿಂದ ಡೈಲಿ 10,000 ಕ್ಯೂಸೆಸ್ ವಾಟರ್ ಸಪ್ಲೈ ಮಾಡ್ತಾರೆ. 7,000 ಕ್ಯೂಸೆಸ್ ವಾಟರ್ ಏನಾಗುತ್ತೆ ಪವರ್ ಪ್ಲಾಂಟಿಗೆ ಹೋಗುತ್ತೆ, ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. 3,000 ಕ್ಯೂಸೆಸ್ ಫಾಲ್ಸಿಗೆ ಡಿವೈಡ್ ಮಾಡ್ತಾರೆ. ಹೊರತು ಆನ್ ದಿ ವೇ ಅಗ್ರಿಕಲ್ಚರಿಗೋಸ್ಕರ ಕಟ್ಟೆಗೆ ಡಿವೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಾಲ್ಸಲ್ಲಿ ನೀರು ಡೌನ್ ಆಗುತ್ತೆ. ಇಲ್ಲ ಅಂದ್ರೆ ವರ್ಷ ಪೂರ್ತಿ ಫಾಲ್ಸಲ್ಲಿ ನೀರು ಇರುತ್ತೆ. ಇವಾಗ ರಾಣಿ ಬ್ಯಾಕ್ ವಾಟರ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಚಿಕ್ಕದಾಗಿರೋ ಒಂದು ಗುಡಿ ಇತ್ತು, ಅಲ್ಲಿ ತ್ರಿಶಕ್ತಿ ದೇವ್ರು ಯಾವುದೋ ಇತ್ತು. ಅಲ್ಲೇ ಪಕ್ಕದಲ್ಲಿ ಒಂದು ಕಿಂಡಿ ಇದೆ, ಅದ್ರೊಳಗೆ ಹೋಗಿ ರಾಣಿ ಬ್ಯಾಕ್ ವಾಟರ್ ಹತ್ರ ಹೋಗಬೇಕು. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ, ನೀರೊಳಗಡೆ ಎಲ್ಲ ಇಳಿದ್ಬಿಟ್ಟು ಆಟ ಆಡ್ಬೋದು. ಇಲ್ಲಿ ಅಪ್ಪ ಮಗಳು ಬರಲ್ಲ ಅಂತ ಅಲ್ಲೇ ನಿಂತಿದ್ರು. ಇವಾಗ ನಾನು ನನ್ನ ಮಗ ಆಟ ಆಡೋದು ನೋಡಿ ಬರ್ತಾ ಇದ್ದಾರೆ ಇಬ್ರು. ಇವಾಗ ರಾಣಿ ಜಲಪಾತದಿಂದ ಶಿವಮೊಗ್ಗದಿಂದ ನಿಂತು ನೋಡೋ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಈ ವ್ಯೂ ಪಾಯಿಂಟ್ ಹತ್ರ ನಿಂತು ನೋಡಿದ್ರೆ 3 ಜಲಪಾತ ದೂರದಿಂದ ಕಾಣುತ್ತೆ. ನೋಡಿ, ಇಲ್ಲಿಂದ ನಮಗೆ ರಾಜ, ರೋರ, ರಾಕೆಟ್ 3 ಕಾಣ್ತಾ ಇದೆ. ನಾವಿವಾಗ ಹೋಗಿದ್ದು ಅದೇ ವ್ಯೂ ಪಾಯಿಂಟ್ಗೆ. ಆ ವ್ಯೂ ಪಾಯಿಂಟ್ನ ಶಿವಮೊಗ್ಗದಿಂದ ನಿಂತು ನೋಡಿದ್ರೆ ಈ ಥರ ಕಾಣ್ತಾ ಇದೆ. ನಮಗೆ 4 ಜಲಪಾತ ಕಾಣಬೇಕು ಅಂತಂದರೆ ಪಕ್ಕದಲ್ಲೇ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಲ್ಲಿ ಒಳಗೆ ಅಲೋ ಇರಲಿಲ್ಲ. ಇದೇ ಜೋಗ ಜಲಪಾತ ನೋಡೋಕ್ಕೆ ಇರೋ ಮೇನ್ ವ್ಯೂ ಪಾಯಿಂಟ್. ಇದು 6 ಮಂತ್ ಬೇಕಂತೆ ಓಪನ್ ಆಗೋಕ್ಕೆ. ಆಮೇಲೆ 4 ಜಲಪಾತನೂ ಒಟ್ಟಿಗೆ ನೋಡ್ಬೋದು. ಇದಾಗಿತ್ತು ಇವತ್ತಿನ ಜೋಗ ಜಲಪಾತದ ವಿಡಿಯೋ. ಇದಾದಮೇಲೆ ಎಲ್ಲಿಗೆ ಹೋಗಿದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.